ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಗೂಗಲ್ ಕ್ರೋಮಲ್ಲಿ ಹೋಗಿ ಅಲ್ಲಿ HSRP ಅಂತ ಟೈಪ್ ಮಾಡಿ. ಸೊ ನೋಡ್ಬೋದು ಕೆಳಗಡೆ HSRP ರಿಜಿಸ್ಟ್ರೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ನ್ಯೂ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ನೇಮ್ ಹಾಕಬೇಕು. ಸೊ ಕೆಳಗಡೆ ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕು. ಸೊ ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ, ನಿಮ್ಮ ವೆಹಿಕಲ್ ರಿಜಿಸ್ಟರ್ ನಂಬರು. ಸೊ ವೆಹಿಕಲ್ ಬೋರ್ಡ್ ನಂಬರ್ನ ಹಾಕಬೇಕು. ಸೊ ಇಲ್ಲಿ ಮೊಬೈಲ್ ನಂಬರು, ಆಮೇಲೆ ಡಿಸ್ಟಿಕ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ತೋರಿಸ್ತದೆ ನಿಮ್ಮ ವೆಹಿಕಲ್ 2 ವೀಲರ 4 ವೀಲರ್ ಅಂತ ಇಲ್ಲಿ ನೋಡ್ಬೋದು. ಸೊ ನಿಮ್ಮ ವೆಹಿಕಲ್ ಯಾವ ಕಂಪ್ನಿದು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮದು ಹೀರೋ ಹೊಂಡಾನ ಅಥವಾ ಯಮಹಾನ ಅಥವಾ ಕವಾಸ್ಕಿನ, ಮಾರುತಿ ಸುಜುಕಿನ. ಸೊ ನಿಮ್ಮ ಬೈಕು ಯಾವುದೇ ಇರಲಿ ಅಥವಾ ನಿಮ್ಮ ಕಾರ್ ಯಾವುದೇ ಕಂಪ್ನಿ ಇರಲಿ, ಇಲ್ಲಿ ಕಂಪ್ನಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. TVS, ಸುಜುಕಿ, ಆಮೇಲೆ ರಾಯಲ್ ಎನ್ಫೀಲ್ಡು ಎಲ್ಲ ಥರ ಇಲ್ಲಿ ಇರುತ್ತೆ. ನಾನು ಹೀರೋ ಸ್ಪೆಂಡರ್ ಆಗಿರೋದ್ರಿಂದ ಹೀರೋ ಕಂಪ್ನಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋದು ಇಲ್ಲಿ ಕಾಣಿಸ್ತಾ ಇದೆ, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆ, ಬುಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಬುಕಿಂಗ್ ಡೀಟೇಲ್ಸ್ ಓಪನ್ ಆಗಿದೆ. ಇಲ್ಲಿ ವೆಹಿಕಲ್ ಇನ್ಫಾರ್ಮೇಷನ್ನ ಹಾಕಬೇಕಾಗುತ್ತೆ, ಸ್ಟೇಟು, ಆಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು. ಸೊ ಆಮೇಲೆ ಅದರ ಇಂಜಿನ್ ನಂಬರು, ಚೆಸ್ಸಿ ನಂಬರು. ಸೊ ಇವನ್ನೆಲ್ಲ ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ನಂತರ ಕ್ಲಿಕ್ ಹಿಯರ್ ಕೊಟ್ಟು ನಿಮ್ಮ ನೇಮನ್ನು ಹಾಕಿ, ಇಮೇಲ್ ID, ಮೊಬೈಲ್ ನಂಬರ್ ಹಾಕಿ, ಬಿಲ್ಲಿಂಗ್ ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ. ಯಾಕಂದರೆ ಕೊರಿಯರ್ ಮುಖಾಂತರ ಬರೋದಿದು. ಸೊ ಇಲ್ಲಿ OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTPನ ಹಾಕಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡೆಲಿವರಿ ಹೋಮ್ ಅಡ್ರೆಸ್ ಅಂತ ಇದೆ. ಇಲ್ಲಿ 2 ಅಡ್ರೆಸ್ ಕೊಟ್ಟಿರ್ತಾರೆ, ಡೀಲರ್ ಅಪಾಯಿಂಟ್ಮೆಂಟು, ಆಮೇಲೆ ಹೋಮ್ ಡೆಲಿವರಿ. ಹೋಮ್ ಡೆಲಿವರಿ ಆದರೆ ಮನೆಗೆ ಬಂದು ಅವರೇ ಪಿಟ್ ಮಾಡಿ ಹೋಗ್ತಾರೆ. ಇಲ್ಲಿ ಡೀಲರ್ ಕೊಟ್ಟರೆ ನೀವು ಆಯಾ ಶೋರೂಮ್ಗಳಿಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಹೋಮ್ ಡೆಲಿವರಿ ಅಂತದೆ. ಸೊ ಇಲ್ಲಿ ಕೆಲವೊಂದು ಪಿನ್ ಕೋಡ್ಗಳಿಗೆ ಮಾತ್ರ ಇದು ಅವೈಲಬಿಲಿಟಿ ಇದೆ. ಸೊ ಇಲ್ಲಿ ನಾನು ಕೆಲವೊಂದು ಪಿನ್ ಕೋಡ್ನ ಹಾಕಿ ಅವೈಲಬಿಲಿಟಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ಇದರಲ್ಲಿ ಅವೈಲಬಿಲಿಟಿ ಇದೆ. ಸೊ ನಾನು ಅಡ್ರೆಸ್ಸನ್ನು ಟೈಪ್ ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ಪಿನ್ ಕೋಡ್ಗಳು ಮಾತ್ರ ಇಲ್ಲಿ ಅವೈಲೇಬಲ್ ಇದೆ, ಎಲ್ಲ ಪಿನ್ ಕೋಡ್ಗಳಿಗೆ ಇದು ಅವೈಲೇಬಲ್ ಇಲ್ಲ. ಸೊ ಇಲ್ಲಿ ಡೆಲಿವರಿ ಅಡ್ರೆಸ್ಸನ್ನು ಹಾಕಿದ ತಕ್ಷಣ ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಬಂದರೆ ಡೇಟ್ ಇದೆ. ಸೊ ನೀವು ಯಾವಾಗ ಅಪಾಯಿಂಟ್ಮೆಂಟ್ ಡೇಟ್ ತೊಗೋತೀರೋ ಆವಾಗ ಅವರು ಬಂದು ನಿಮ್ಮ ಕೊಟ್ಟಿರೋಂಥ ಅಡ್ರೆಸ್ಗೆ ಬಂದು ನಂಬರ್ ಪ್ಲೇಟ್ಗಳನ್ನ ಪಿಟ್ ಮಾಡಿ ಹೋಗ್ತಾರೆ. ಸೊ ನೀವು ಯಾವಾಗ ಡೇಟ್ ಕೊಡ್ತೀರೋ ಅದೇ ಟೈಮ್ಗೆ ಅವರು ನಿಮಗೆ ಫೋನ್ ಮಾಡ್ತಾರೆ. ಫೋನ್ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ವೆಹಿಕಲ್ಗೆ ನಂಬರ್ ಪ್ಲೇಟ್ನ ಪಿಟ್ ಮಾಡಿ ಹೋಗ್ತಾರೆ. ಸೊ ಇಲ್ಲಿ ನೀವು ಟೈಮ್ ಕೂಡ ಹಾಕ್ಬೋದು, ಡೇಟ್ ಕೂಡ ಹಾಕ್ಬೋದು. ಸೊ ಇಲ್ಲಿ ಅವೈಲೇಬಲ್ ಅಂತ ಹಾಕಬೇಕು, ನಿಮಗೆ ಯಾವ ಟೈಮ್ ಬೇಕು. ಸೊ ಇಲ್ಲಿ 9 to 2 PM, 2 ಇಂದ 6 PM ಅಂತ ಇದೆ. ಸೊ ಇಲ್ಲಿ ಅವೈಲೇಬಲ್ ಅಂತ ತಕ್ಷಣ ಕನ್ಫರ್ಮ್ ಕೊಟ್ಟರೆ ಸೊ ಅವತ್ತಿನ ತಾರೀಕು ಅದೇ ಟೈಮ್ಗೆ ಅವರು ನಿಮಗೆ ಫೋನ್ ಮಾಡಿ ನಿಮ್ಮ ಮನೆಗೆ ಬಂದು ನಿಮ್ಮ ವೆಹಿಕಲ್ಗೆ ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡ್ತಾರೆ. ಸೊ ನೋಡ್ಬೋದು, ಸೊ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಬುಕ್ ಫ್ರೇಮ್ ಅಂತ, ಯಾವ ಥರ ಇದೆ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದಕ್ಕೆ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ 790 ಇದೆ. ಸೊ ನಾವು 790ನ ಪೇ ಮಾಡಿ ನೀವು ಅಪ್ಲಿಕೇಶನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ 790 ರೂಪೀಸ್ನ ಪೇಮೆಂಟ್ ಮಾಡಬೇಕು. ಸೊ ಇಲ್ಲಿ ಪೇ ಆನ್ಲೈನ್ ಇದೆ. ಸೊ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಬೋದು. ನೀವು ಗೂಗಲ್ ಪೇ, ಫೋನ್ಪೇ, ನೆಟ್ ಬ್ಯಾಂಕಿಂಗು, ಸೊ ಇದ್ರ ಮೂಲಕ ಕಾರ್ಡ್ ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ಇಲ್ಲಿ ನಾನು ಪೇಮೆಂಟ್ ಮಾಡಿದ್ದೀನಿ, ರಶೀದ್ ಬರ್ತಾ ಇದೆ. ಈ ರಿಸಿಪ್ಟನ್ನ ನೀವು ತೆಗೆದಿಟ್ಕೋಬೇಕಾಗತ್ತೆ, ಯಾಕಂದರೆ ಅವರು ಪಿಟ್ ಮಾಡುವಾಗ ಈ ರಿಸಿಪ್ಟನ್ನ ಕೇಳ್ತಾರೆ. ಸೊ ಹಂಗಾಗಿ ಈ ರಿಸಿಪ್ಟನ್ನ ತೆಗೆದಿಟ್ಕೋಬೇಕು. ಸೊ ನೋಡಿದ್ರಲ್ಲ ವೀಕ್ಷಕರೇ, HSRP ರಿಜಿಸ್ಟರ್ ಮಾಡೋದು ಹೇಗೆ. ಇದು ಕಡ್ಡಾಯವಾಗಿದ್ದು 2019 ಹಿಂದಿನ ಗಾಡಿಗಳನ್ನ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಈ ನಂಬರ್ ಪ್ಲೇಟ್ ಇರಬೇಕು, ಇಲ್ಲಾಂದರೆ ದಂಡ ಬೀಳುತ್ತೆ. ಸೊ ಇದನ್ನು ಒಂದು ಪ್ರಿಂಟ್ ತೆಗೆದಿಟ್ಕೊಂಡು ನೀವು ಅಪಾಯಿಂಟ್ಮೆಂಟ್ ಕೊಟ್ಟಿರೋ ಡೇಟ್ಗೆ ಬಂದು ಅವರು ನಿಮಗೆ ಫಿಟ್ ಮಾಡಿ ಹೋಗ್ತಾರೆ, ನಿಮ್ಮ ವೆಹಿಕಲ್ಗೆ ಫಿಟ್ ಮಾಡಿ ಹೋಗ್ತಾರೆ.
ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.